ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲರೂ ನೋಡಿದ್ರಿ ಅಲ್ವಾ ಅಪ್ಪರ್ ಪಾರ್ಟ್ನ ಯಾವ ಥರ ಪ್ರಿಪೇರ್ ಮಾಡಿದೆ ಅಂತ. ಸೊ ಬನ್ನಿ ಹಾಗಿದ್ರೆ ಕಂಟಿನ್ಯೂ ಮಾಡೋಣ. ಸ್ಯಾರಿ ಹೊಡ್ಸೋದು ಹೇಗೆ ಅಂತ ನಾನು ಸಿಂಪಲ್ ಆಗಿ ನಿಮಗೆ ಹೇಳ್ಕೊಡ್ತೀನಿ. 2 ಟೈಪ್ಸ್ ಆಫ್ ವೆಸಲ್ಸ್ ಯೂಸ್ ಮಾಡಿದ್ದೀನಿ. ಅಪ್ಪರ್ ಪಾರ್ಟಿಗೆ ಬಿಂದಿಗೆ ಚಿಕ್ಕದು ತಾಮ್ರದ್ದು, ಕೆಳಗಡೆ ಇದಕ್ಕೆ ಗುಂಡದು ಪಾತ್ರೆ ಅಂತಾರಲ್ಲ ಸ್ಟೀಲು, ಅದನ್ನು ಯೂಸ್ ಮಾಡಿದ್ದೀನಿ. ಕೆಳಗಡೆ ಭಾರವಾಗಿರಬೇಕು ಅಂತ ಹಾಕಿ ತುಂಬಿಸಿದ್ದೀನಿ. ಎಲ್ಲರಿಗೂ ಡಿಫಿಕಲ್ಟಿ ಅನ್ನೋದು ಎಲ್ಲಿ ಬರುತ್ತೆ ಅಂತಂದರೆ, ವರಮಹಾಲಕ್ಷ್ಮಿಗೆ ಸೀರೆ ಉಡಿಸ್ಬೇಕಾದ್ರೆ ಸ್ಯಾರಿನ ಯಾವ ಥರ ಫೋಲ್ಡಿಂಗ್ ಮಾಡಬೇಕು, ಯಾವ ಥರ ಡ್ರೇಪ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸು ತುಂಬ ಎಲ್ಲರಿಗೂ ಇರುತ್ತೆ. ಸೊ ನನಗೂ ತುಂಬ ಇತ್ತು. ಚಿಕ್ಕ ವಯಸ್ಸಿಂದನೂ ನಾನು ಅವಾಗಿಂದ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋದ್ರಿಂದ ನಾನು ಡಿಫ್ರೆಂಟ್ ಸ್ಟೈಲ್ಸ್ನ ಎವ್ರಿ ಇಯರ್ ಟ್ರೈ ಮಾಡ್ತಿರ್ತೀನಿ. ಈ ಸಲ ಫುಲ್ ಸ್ಯಾರಿನಲ್ಲಿ ಡ್ರೇಪ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರೋದ್ರಿಂದ ಸೊ ಫುಲ್ ಸ್ಯಾರಿನ ಪ್ಲೀಟ್ ಮಾಡ್ಕೋತಾ ಇದ್ದೀವಿ. ಹೀಗೆ ಫುಲ್ ಸ್ಯಾರಿ ಪ್ಲೀಟಿಂಗ್ ಆದಮೇಲೆ ಸೆರಗು ಪಾರ್ಟನ್ನು ನಾವು ಪ್ಲೀಟ್ ಮಾಡ್ಕೋಬೇಕು. ಜನರಲಿ ನಾವು ಯಾವ ಥರ ಹುಡ್ಕೊಳ್ತೀವಿ ಸೇಮ್ ಅದೇ ರೀತಿಯಲ್ಲಿ ಸೆರಗು ಪಾರ್ಟ್ ಕೂಡ ನಾವು ಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಫೋಲ್ಡಿಂಗ್ ಆದಮೇಲೆ ಬಿಂದಿಗೆಗೆ ಈ ಥರ ಹಾಫ್ ಆಫ್ ದ ಪೋರ್ಷನ್ ಆಫ್ ದ ಸ್ಯಾರಿನ ನೀವು ಹಾಕಿ, ಆಮೇಲೆ ಲೆಂತ್ ನಿಮಗೆ ಎಷ್ಟು ಉದ್ದ ಬೇಕೋ ಇನ್ನರ್ ಪಾರ್ಟಿಗೆ ನೋಡಿಕೊಂಡು ಲೆಂತ್ ನೋಡ್ಕೊಳ್ಳಿ. ಅದಾದಮೇಲೆ ಅದನ್ನು ಹಿಂದೆಗಡೆ ಕಟ್ಕೋಬಿಡಿ. ನೆಕ್ಸ್ಟು ಲೆಗ್ಸ್ ಇರುತ್ತಲ್ಲ ಅದನ್ನೆಲ್ಲ ಫಿಕ್ಸ್ ಮಾಡ್ಕೋಬೇಕು. ಕೆಳಗಡೆಯಿಂದ ಒಂದು ಉಲ್ಟಾ ಲೇಯರ್ ನೀವು ತೆಗೆದ್ರೆ ಈ ಥರ ಕಚ್ಚೆ ಫಾರ್ಮ್ ಬರುತ್ತೆ. ಸೊ ಅದನ್ನು ಮುಂದೆಗಡೆ ಎಳ್ಕೊಂಡು ಈ ಥರ ಪಿನ್ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ಸೊ ದಟ್ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಲೆಗ್ಸನ್ನ ನೀವು ಯಾವ ಥರ ಬೇಕಾದ್ರೂ ಫಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಸಿಂಪಲ್ ವೇ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಹಾಫ್ ಟೈ ಮಾಡಿದ್ರಿ. ಈಗ ಸೆಕೆಂಡ್ ಹಾಫ್ ನಾವೇನು ಮಾಡ್ಕೋಬೇಕು, ಫ್ರಂಟ್ ಸೈಡ್ಗೆ ಎಳ್ಕೊಂಡು ಅದನ್ನು ನಾವು ಫ್ರಂಟ್ ಲೇಯರ್ ಆಗಿ ಯೂಸ್ ಮಾಡಬೇಕಾಗತ್ತೆ. ಸೊ ದಟ್ ನಿಮಗೆ ಲೆಂತ್ ಆಫ್ ದ ಸ್ಯಾರಿನೂ ಜಾಸ್ತಿ ದೊಡ್ಡದಾಗಿ ಕಾಣುತ್ತೆ. ಆಮೇಲೆ ಇದರಲ್ಲಿ ದರ್ಬಾರ್ ಸ್ಟೈಲು ಆ ಥರ ತುಂಬ ವೆರೈಟೀಸ್ ಕೂಡ ನೀವು ಮಾಡ್ಬೋದು ಈ ಫಾರ್ಮ್ ನೀವು ಮಾಡಿದ್ರೆ. ಸೊ ಈ ಥರ ಮುಂದೆಗಡೆ ಪ್ಲೀಟ್ ಹೇಳ್ಕೊಂಡು ನೀವು ಅಲ್ಲೂ ಕೂಡ ಒಂದು ಥ್ರೆಡ್ ಹಾಕಿ ಕಟ್ಕೋಬೇಕಾಗತ್ತೆ. ಸೊ ತುಂಬಾ ಟೈಟ್ ಆಗಿ ಕಟ್ಕೊಳಕ್ ಹೋಗಬೇಡಿ, ಯಾಕಂದ್ರೆ ರಿಮೂವ್ ಮಾಡಿದಾಗ ಸೀರೆ ತುಂಬಾ ರಿಂಕಲ್ಸ್ ಆಗೋಗಿರುತ್ತೆ. ಸೊ ನೋಡ್ಕೊಂಡು ಮೀಡಿಯಂ ಆಗಿ ಕಟ್ಟಿ, ತುಂಬಾ ಪ್ರೆಷರ್ ಬೇಡ, ಮೀಡಿಯಂ ಪ್ರೆಷರ್ ಇಂದ ಕಟ್ಟಿದ್ರೆ ಸಾಕು. ಆರಾಮಾಗಿ ಕೂತ್ಕೊಳ್ಳುತ್ತೆ, ಯಾಕಂದ್ರೆ ಆ ಬಿಂದಿಗೆದು ಕಂಠ ಇರುತ್ತಲ್ಲ ಅದು ತಡ್ಕೊಳ್ಳುತ್ತೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ನೀವು ಪಿನ್ಸ್ ಎಲ್ಲ ಹಾಕಿ ಸೆಕ್ಯೂರ್ ಮಾಡ್ತೀರಾ, ಸೊ ಯಾವುದೇ ರೀತಿ ಏನೂ ತೊಂದರೆ ಆಗಲ್ಲ. ಅದನ್ನು ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಕೂಡ ನೀವು ಅಟ್ಯಾಚ್ ಮಾಡಿರ್ತೀರಾ ಪಿನ್ ಆಗಿ. ಸೊ ಯಾವುದೇ ರೀತಿ ಏನೂ ತೊಂದರೆ ಆಗಲ್ಲ. ನೋಡಿಕೊಂಡು ಈ ಥರ ಮೀಡಿಯಮ್ ಆಗಿ ಟೈ ಮಾಡ್ಕೊಳ್ಳಿ. ಆಮೇಲೆ ಈ ಟೈ ಮಾಡಬೇಕಾದ್ರೂ ಅಷ್ಟೇ ನಾಟ್ನ ರಿಮೂವ್ ಮಾಡೋ ಥರ ಕಟ್ಕೊಳ್ಳಿ. ಸೊ ಫ್ರಂಟ್ ಲೇಯರ್ನ ಲಾಂಗ್ ಎಷ್ಟು ಬೇಕೋ ನೀವು ನೋಡಿಕೊಂಡು ಇಟ್ಕೋಬೋದು. ಅದಾದಮೇಲೆ ಈ ಥರ ಲೆಗ್ಸನ್ನ ಅದ್ರ ಮೇಲೆ ಪ್ಲೇಸ್ ಮಾಡಿ, ಸೊ ದಟ್ ಆ ಪ್ಲೀಟು ಮತ್ತು ನೀವು ಮಾಡಿರೋ ಕಚ್ಚೆ ಸ್ಟೈಲು ಎಲ್ಲನೂ ನೀಟಾಗಿ ಕಾಣುತ್ತೆ. ಅದಾದಮೇಲೆ ಈ ಥರ ಬಾಡೀಸ್ನ ಮೇಲೆ ಇಟ್ಟು ಸೆಕ್ಯೂರ್ ಮಾಡ್ಕೊಳ್ಳಿ. ಸೆಕ್ಯೂರ್ ಆದಮೇಲೆ ಪಲ್ಲು ಪಾರ್ಟ್ನ ನೀವು ಡಿಫ್ರೆಂಟ್ ಸ್ಟೈಲ್ಸಲ್ಲಿ ಮಾಡ್ಬೋದು. ನಾನಿಲ್ಲಿ ನಿಮಗೆ ಸಿಂಪಲ್ ಒಂದು ನಾರ್ಮಲ್ ಆಗಿ ನೀವು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೊಂದು ಸ್ಟೈಲ್ ಯಾವ ಥರ ಅಂತ ಇಲ್ಲೇ ತೋರಿಸ್ಕೊಡ್ತೀನಿ. ಸಿಂಪಲ್ ಅದು ಏನಂತಂದರೆ, ನೀವು ಪ್ಲೀಟ್ ಮಾಡಬೇಕಾದ್ರೆ ತುಂಬ ಟೈಟಾಗಿ ಎಳೆದು ಬಿಟ್ಟರೆ ಅದು ಬೇರೆ ಡಿಸೈನ್ ಬರುತ್ತೆ. ನೀವೊಂದು ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಅದು ಈ ಲೆಗ್ ಜೊತೆಗೆ ನೀವು ಪಿನ್ ಮಾಡ್ಬೋದು. ಅದೇ ಒಂದು ಡಿಫ್ರೆಂಟ್ ಫಾರ್ಮ್ ಆಫ್ ಡ್ರೇಪಿಂಗ್ ಬಂದುಬಿಡುತ್ತೆ. ಐ ವಿಲ್ ಶೋ ಯು ದ್ಯಾಟ್. ನೋಡಿ ಎಷ್ಟು ಡಿಫ್ರೆಂಟಾಗಿ ಕಾಣುತ್ತೆ. ಲೂಸಾಗಿ ನೀವು ಪಿನ್ ಮಾಡಿಕೊಂಡ್ರೆ ಇದೇ ಒಂದು ಬೇರೆ ಫಾರ್ಮ್ ಥರ ಆಗುತ್ತೆ. ಏನಿಲ್ಲ, ಇಟ್ಸ್ ವೆರಿ ಸಿಂಪಲ್. ಹಿಂದೆಗಡೆ ನೀವು ಪ್ಲೀಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಯಾರಿ ಬಿಟ್ಕೊಳ್ಳಿ. ನಾನಿಲ್ಲಿ ಬ್ಲೌಸ್ ಪೀಸ್ ಅಟ್ಯಾಚ್ ಆಗಿರೋದ್ರಿಂದ ನಾನು ತೊಗೊಂಡಿರೋ ಸೀರೆನಲ್ಲಿ ಅದನ್ನು ನಾನು ಹಿಂದೆ ಹಾಗೆ ಬಿಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಅದನ್ನು ಇನ್ನೂ ಕಟ್ ಮಾಡಿಲ್ಲ. ಬೇರೆ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ತಂದು ನಾನು ಅಪ್ಪರ್ ಪಾರ್ಟ್ ಆಫ್ ದ ಬಾಡಿನ ಮಾಡಿರೋದು. ಸೊ ನಾನು ಈ ಸ್ಟೈಲ್ ಆಲ್ರೆಡಿ ಮಾಡಿರೋದ್ರಿಂದ ಐ ಡೋಂಟ್ ವಾಂಟೆಡ್ ಟು ಟ್ರೈ ದಿಸ್. ಸೊ ನಾನು ಈ ಸಲ ಏನು ಮಾಡಿದೆ ಅಂತಂದರೆ, ಫುಲ್ ಸೆಕ್ಯೂರ್ ಮಾಡೋಣ, ಪಿನ್ನ ಟೈಟ್ ಮಾಡಿ ಹಿಂದೆಗಡೆ ನಾವು ಯೂಶ್ವಲಿ ಸರ್ಗನ್ನ ಫುಲ್ ಹಾಕ್ಕೊಂಡು ಕೈಯಲ್ಲಿ ಹೇಗೆ ರೋಲ್ ಮಾಡಿ ಇಟ್ಕೊಳ್ತೀವಿ, ಸೊ ಆ ಥರ ಸ್ಟೈಲ್ ಈ ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡಿದ್ದೀನಿ. ಸೊ ನೀವು ಮಾಡಿ, ನೀವು ಟ್ರೈ ಮಾಡಿ, ಈ ಥರ ಚೆನ್ನಾಗಿರುತ್ತೆ. ಸೊ ಹಿಂದೆಗಡೆನೂ ಅಷ್ಟೇ, ಮುಂದೆಗಡೆ ಎಷ್ಟು ನೀಟಾಗಿ ಫಿನಿಶಿಂಗ್ ಮಾಡ್ತೀರೋ ಅಷ್ಟೇ ಫಿನಿಶಿಂಗ್ ಹಿಂದೆ ಕೂಡ ಮಾಡಿ. ಸೊ ಇದೇ ಥರ ಸರ್ಗನ್ನು ನಾವು ಹೇಗೆ ಹಾಕೊಳ್ತೀವಲ್ಲ ಅದೇ ಥರ ಒಂದು ಪಿನ್ ಮಾಡಿ ನೀಟಾಗಿ ಬಿಡಿ. ಸೊ ದಟ್ ಇಟ್ ಲುಕ್ ವೆರಿ ನೈಸ್. ಬ್ಯಾಕ್ ಪಾರ್ಟ್ ಆಫ್ ದ ಐಡಲ್ ನೋಡಿ ನಾನು ಎಷ್ಟು ನೀಟಾಗಿ ಮಾಡಿದ್ದೀನಿ. ಸೊ ನೀವು ಇದೇ ಥರನೇ ಹಿಂದೆಗಡೆ ಕೂಡ ಫಿನಿಶಿಂಗ್ ಮಾಡಿ. ಆ್ಯಸ್ ಸೆಟ್ ನನಗೆ ಆ ಥರ ಲೂಸ್ ಪ್ಲೀಟ್ ಬೇಕಾಗಿರಲಿಲ್ಲ. ಸೊ ನನಗೆ ಟೈಟ್ ಬಾಡಿ ಫಿಟ್ ಮಾಡೋಕ್ಕೆ ತುಂಬ ಇಷ್ಟ ಆಗಿತ್ತು ಈ ಸಲ. ಸೊ ಹಾಗಾಗಿ ನಾನು ಫುಲ್ ಬಾಡಿ ಪ್ಲೀಟ್ ಥರ ಮಾಡಿಕೊಂಡು ಫಿಕ್ಸ್ ಮಾಡಿದ್ದೀನಿ. ಆರ್ನಮೆಂಟ್ಸ್ ಎಲ್ಲ ಹಾಕಾದ್ಮೇಲೆ ಬ್ಯಾಕ್ ಸೈಡ್ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಆಗಿದೆ. ಅದೇ ಥರನೇ ಫ್ರಂಟ್ ಸೈಡ್ ಕೂಡ ಫಿನಿಶಿಂಗ್ ಮಾಡಿದ್ದೀನಿ. ತುಂಬ ಎಲಿಗೆಂಟಾಗಿ ಬಂದಿದೆ. ಸೊ ಈ ಸ್ಟೈಲ್ನ ದರ್ಬಾರ್ ಸ್ಟೈಲ್ ಅಂತ ಕೂಡ ಕರಿಬಹುದು.
ನಾನಿನ್ನು ಮುಖವಾಡನ ಹಾಕಿಲ್ಲ, ಯಾಕಂದರೆ ಹಬ್ಬ ಇನ್ನು 3 ದಿನ ಇದೆ ಅಂತ ಅಂದ್ಬಿಟ್ಟು ನಿಮಗೆಲ್ಲರಿಗೂ ಸ್ಯಾರಿ ಡ್ರೇಪಿಂಗ್ ಮುಂಚಿತವಾಗಿ ಕಲಿಸ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕಿಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಕಮೆಂಟಲ್ಲಿ ಹಾಕಿ. ಐಲ್ ಬಿ ದೇರ್ ಟು ಸಪೋರ್ಟ್ ಯು ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಚಾನಲ್. ಪ್ಲೇನ್ ಮುಖವಾಡನ ನಾನು ಡೆಕೋರೇಟ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ, ಈ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.